ಸ್ಯಾಂಡಲ್ವುಡ್ನ ನೆಚ್ಚಿನ ನಟ ಪುನೀತ್ ರಾಜ್ಕುಮಾರ್ ನಿಧನರಾಗಿ 3 ವರ್ಷವಾದರೂ ಅವರು ಮಾಡಿರತಕ್ಕಂತಹ ಸಾಧನೆ ಸಹಾಯ ಸಿನಿಮಾಗಳು ಇಂದಿಗೂ ಕೂಡ ಅವರನ್ನ ಪ್ರತಿದಿನ ನೆನೆಯುವಂತೆ ಮಾಡ್ತಾ ಇವೆ. ಹೃದಯಾಘಾತದಿಂದ ಮೃತಪಟ್ಟಂತಹ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ತಂದಂತಹ ಹೃದಯ ಜ್ಯೋತಿ ಯೋಜನೆ ಸದ್ಯ ಸಾಕಷ್ಟು ಯಶಸ್ಸನ್ನ ಕಂಡಿದ್ದು ಹಲವರ ಜೀವವನ್ನ ಉಳಿಸ್ತಾ ಇರತಕ್ಕಂತಹ ಕಾರಣ ರಾಜ್ಯದಾದ್ಯಂತ ಈ ಯೋಜನೆಯನ್ನ ವಿಸ್ತರಿಸಲು ಸರ್ಕಾರ ಸದ್ಯ ಮುಂದಾಗ್ತಾ ಇದೆ. ಹೌದು, ಹೃದಯಾಘಾತ ಸಂಭವಿಸಿದಂತಹ ಸಂದರ್ಭದ ಗೋಲ್ಡನ್ ಅವರ್ನಲ್ಲಿ ಜೀವರಕ್ಷಕ ಚುಚ್ಚುಮದ್ದು ನೀಡುವಂತಹ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆಯನ್ನ ರಾಜ್ಯದ ಎಲ್ಲಾ ತಾಲೂಕುಗಳ ಆಸ್ಪತ್ರೆಗಳಿಗೂ ವಿಸ್ತರಿಸಲು ಆರೋಗ್ಯ ಇಲಾಖೆ ಮುಂದಾಗ್ತಾ ಇದೆ. ಸದ್ಯ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ನೂರಾರು ಜನರ ಬದುಕನ್ನ ಉಳಿಸಿದ್ದು ಇದುವರೆಗೂ 250ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆಯಂತೆ. ಸದ್ಯ ರಾಜ್ಯದಾದ್ಯಂತ 86 ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾತ್ರ ಈ ಯೋಜನೆ ಇತ್ತು. ಇನ್ಮುಂದೆ ರಾಜ್ಯದ ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ ಯೋಜನೆಯ ಜಾರಿ ಮಾಡಲು ಸರ್ಕಾರ ಒಪ್ಪಿಗೆ ನೀಡಿದ್ದು ಮುಂಬರುವಂತಹ ತಿಂಗಳಲ್ಲಿ ರಾಜ್ಯದಾದ್ಯಂತ ವಿಸ್ತರಿಸಲಾಗ್ತಾ ಇದೆಯಂತೆ. ಸದ್ಯ ಚುಚ್ಚುಮದ್ದಿಗೆ 28,000ದಷ್ಟು ಬೆಲೆ ಇದೆ. ಆದರೆ ಇದನ್ನ ಸದ್ಯ ಉಚಿತವಾಗಿ ನೀಡಲಾಗ್ತಾ ಇದೆ.